ಯುಗಾದಿ ಹಬ್ಬ ಎಂದರೆ ನೂತನ ವರ್ಷಾರಂಭದ ಸಂಕೇತ. ಹಿಂದೂಗಳಿಗೆ ಅನೇಕ ಹಬ್ಬಗಳಿದ್ದರೂ ಯುಗಾದಿ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಯುಗಾದಿ ಎಂಬುದು ಕೇವಲ ಜನರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ, ಪ್ರಕೃತಿಗೂ ಅನ್ವಯಿಸುವ ಹಬ್ಬವಾಗಿದೆ. ಹಾಗಾಗಿಯೇ ವಸಂತತನ ಆಗಮನ ದಿನವೂ ಯುಗಾದಿಯಾಗಿದೆ. ಶ್ರೀ ಮಹಾವಿಷ್ಣು ಮತ್ಸ್ಯಾವತಾರದಲ್ಲಿ ಸೋಮಕಾಸುರನ ವಧೆ ಮಾಡಿದ ದಿನವೂ ಯುಗಾದಿ. ಅಷ್ಟೇ ಅಲ್ಲ, ಸೃಷ್ಟಿಕರ್ತನಾದ ಬ್ರಹ್ಮ ಕಲಿಯುಗವನ್ನು ಆರಂಭಿಸಿದ ದಿನವೂ ಯುಗಾದಿ. ಹಾಗಾಗಿಯೇ ಯುಗದ ಆದಿಯಾಗಿ ಯುಗಾದಿಯನ್ನು ಅನಾದಿ ಕಾಲದಿಂದಲೂ ಆಚರಿಸಲಾಗುತ್ತಿದೆ. ಯುಗಾದಿಯ ವಿಶೇಷವೆಂದರೆ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುವುದು ಮಾತ್ರವಲ್ಲ, ಈ ದಿನ ಬೇವು ಬೆಲ್ಲ ಸವಿಯುವ ಜೊತೆಗೆ ಇತರರಿಗೂ ಹಂಚುವುದು ಸಂಪ್ರದಾಯ. ಬೇವು ಬೆಲ್ಲ ಎಂದರೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಸಮಾನವಾಗಿ ಹಂಚಿಕೊಂಡು ಸಾಗುವುದೇ ಜೀವನ ಎಂಬ ಸಂಕೇತವೇ ಬೇವು ಬೆಲ್ಲ. ಜೊತೆಗೆ ಬೇವು ಕಹಿಯಾಗಿದ್ದರೂ ಮಾನವನ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿದೆ. ಹಾಗಾಗಿಯೇ ಯುಗಾದಿಯ ದಿನ ಬೇವಿನೊಂದಿಗೆ ಬೆಲ್ಲ ಸೇವನೆ ಎಂಬ ಸಂಪ್ರದಾಯ ಆಚರಣೆಗೆ ಬಂದಿದೆ. ಇಂದು ಯುಗಾದಿಯ ಕಾರಣ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಬೆಳಗಿನ ವೇಳೆ ಮನೆಯಲ್ಲಿ ಹಬ್ಬದ ಕೆಲಸಗಳಲ್ಲಿ ನಿರತರಾಗಿದ್ದ ಜನ ಮಧ್ಯಾಹ್ನದ ನಂತರ ದೇವಾಲಯಗಳತ್ತ ಮುಖ ಮಾಡಿದರು. ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ವೆಂಕಟರಮಣ ಸ್ವಾಮಿ, ಮರಳು ಸಿದ್ದೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಈ ದಿನ ವಿಶೇಷವಾಗಿರುವಂಥ ದಿನ, ಯುಗಾದಿ ಹಬ್ಬದ ದಿನ, ಹೊಸ ಸಂವತ್ಸರದ ದಿನ. ನಾವು ವಿಶೇಷವಾಗಿ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಅಂತ ಹೇಳಿದರೆ ಈ ದಿನಕ್ಕೆ ಅತ್ಯಂತ ಮಹತ್ವವಿರುವಂಥದ್ದು. ಈ ದಿನ ವಿಶೇಷವಾಗಿರುವಂಥ ಬೇವು ಬೆಲ್ಲವನ್ನು ಕೂಡ ತಿನ್ನುವಂಥ ದಿನ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಸುಖ ಮತ್ತು ದುಃಖ ಎರಡರಲ್ಲಿ ಯಾವುದೇ ಬಂದರೂ ಕೂಡ ಅದನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸ್ತೀವಿ. ಭಗವಂತ ಸುಖ ಬಂದಾಗ ಹಿಗ್ದೇ ಇದ್ದಂಗೆ, ದುಃಖ ಬಂದಾಗ ಕುಗ್ದೇ ಇದ್ದಂಗೆ ಯಾವಾಗಲೂ ನೀನು ನನ್ನ ಜೊತೆ ಇದ್ದು ಈ ಜೀವನವನ್ನು ನಡೆಸ್ಕೊಡಪ್ಪ ಅಂತ ಕೇಳ್ಕೊಳ್ಳೋವಂಥ ದಿನ. ಈ ದಿನ ಕೂಡ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯವರಿಗೆ ಫಲಪಂಚಾಮೃತಾಭಿಷೇಕ, ಏಕಾದಶವಾರ ರುದ್ರಾಭಿಷೇಕಾದಿಗಳೆಲ್ಲ ಆಗಿ ಪಂಚಾಂಗ ಶ್ರವಣ ಕೂಡ ನೆರವೇರಿದೆ. ಹಾಗೂ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ಬೇವು ಬೆಲ್ಲ ಏನು ಪ್ರಸಾದವಿದೆ ಆ ಪ್ರಸಾದ ಕೂಡ ವಿತರಣೆ ಆಗ್ತಾಯಿದೆ. ಬೆಳಗ್ಗೆ ಮನೆಗಳಲ್ಲಿ ಹಬ್ಬ ಮಾಡ್ಕೊಳ್ಳೋದ್ರಿಂದ ಜನಗಳು ಕಡಿಮೆ ಇದ್ದರು. ಈಗ ಸ್ವಾಮಿಯವರ ದರ್ಶನಕ್ಕೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದರ್ಶನವನ್ನು ಮಾಡಿ, ಹೊಸ ವರ್ಷದ ದಿನ ಸ್ವಾಮಿಯವರ ದರ್ಶನವನ್ನು ಮಾಡಿ ಎಲ್ಲ ಪುನೀತರಾಗ್ತಾ ಇದ್ದಾರೆ. ಇನ್ನು ಪವಿತ್ರ ಪುಣ್ಯಕ್ಷೇತ್ರ ಎಂದೇ ಖ್ಯಾತಿ ಪಡೆದಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಯುಗಾದಿಯ ಹಿನ್ನೆಲೆಯಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾದರು. ಘಾಟಿ ಸುಬ್ರಹ್ಮಣ್ಯ ಈ ಭಾಗದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು, ಯುಗಾದಿ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧ ಮೂಲಗಳಿಂದ ಭಕ್ತರು ಆಗಮಿಸಿದರು. ಇನ್ನು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ತೀರ್ಥ ಪ್ರಸಾದ
ವಿನಿಯೋಗವನ್ನು ದೇವಾಲಯದ ಆಡಳಿತ ಮಂಡಳಿಯಿಂದ ಹಮ್ಮಿಕೊಂಡಿದ್ದು, ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು. ಇನ್ನು ಯುಗಾದಿಯ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಗಳು ಮತ್ತು ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.